ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಿದ್ರ ಲಿಂಗರಾಜ್ ಕೊಟ್ಟೂರು ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಲಿಂಗರಾಜ್. ಸ್ನೇಹಿತರೆ, ಇವತ್ತೇನಪ್ಪಾ ಅಂತಂದ್ರೆ ಇವತ್ತು ಒಂದು ಸಿನಿಮಾ ರಿಲೀಸ್ ಆಗಿತ್ತು ಕರ್ನಾಟಕದಾದ್ಯಂತ ಎಲ್ಲಾ ಕಡೆ. ಈ ಒಂದು ರೆಸ್ಪಾನ್ಸ್ ನೋಡಿ ತುಂಬಾನೇ ಚೆನ್ನಾಗಿತ್ತು. ನಾನು ಕೂಡ ಫಸ್ಟ್ ಕ್ಲಾಸ್ ಒಂದು ಸಿನಿಮಾ ನೋಡ್ಕೊಂಬರೋಣ ಅಂತ ಸಿನಿಮಾನ ನೋಡಕ್ಕೆ ಅಂತ ಹೋದೆ ಸ್ನೇಹಿತರೆ. ಈ ಒಂದು ಸಿನಿಮಾ ನೋಡಿದ್ಮೇಲೆ ನನಗೆ ಏನ್ ಅನ್ಸ್ತು ಮತ್ತು ಅದು ಯಾವ ಸಿನಿಮಾ ಏನ್ ಕತೆ ಅಂತ ಇವತ್ತು ಆ ಸಿನಿಮಾ ಬಗ್ಗೆ ರಿವ್ಯೂನ ಕೊಡ್ತೀನಿ, ಬನ್ನಿ ಸ್ನೇಹಿತರೆ. ಅದಕ್ಕಿಂತ ಮುಂಚೆ ವಿಡಿಯೋನ ಯಾರ್ಯಾರೆಲ್ಲ ನೋಡ್ತಿದ್ರ ದಯವಿಟ್ಟು ಲೈಕ್ ಮಾಡ್ಕೊಳ್ಳಿ, ಹೊಸಬ್ರ ನನ್ನ ಚಾನಲ್ ನೋಡ್ತಿದ್ರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದೀನಿ, ಬನ್ನಿ ಸ್ನೇಹಿತರೆ. ಸ್ನೇಹಿತರೆ, ಇವತ್ತು ಯಾವ ಸಿನಿಮಾ ಅಂತಂದ್ರೆ ನಾನು ಇವತ್ತು ಸಿನಿಮಾ ನೋಡ್ಕೊಂಡ್ ಬಂದಿದ್ದು ಕರಾವಳಿ. ಈ ಸಿನಿಮಾ ಬಂದ್ಬಿಟ್ಟು ಪ್ರಜ್ವಲ್ ದೇವರಾಜ್ ಮತ್ತು ರಾಜ್ವಿ ಶೆಟ್ಟಿ ಅವರ ಒಂದು ಕಾಂಬಿನೇಷನ್ ಅಲ್ಲಿ ಬಂದಿರುವಂತ ಒಂದು ಬೆಸ್ಟ್ ಮೂವಿ ಅಂತಾನೆ ಹೇಳ್ಬೋದು. ಒಂದು ಕರಾವಳಿಯ ಸೈಡ್ ನ ಕಂಬಳದ ಬಗ್ಗೆ ಒಂದು ನೆಕ್ಸ್ಟ್ ಲೆವೆಲ್ ಮೂವಿನ ಮಾಡಿದ್ದಾರೆ. ಈ ಸಿನಿಮಾನ ನಿರ್ದೇಶನ ಮತ್ತು ನಿರ್ಮಾಣನ ಮಾಡಿರ್ತು ಗುರುದತ್ ಗಾಣಿಗ ಅವರು. ಈ ಸಿನಿಮಾ ತುಂಬಾನೇ ಚೆನ್ನಾಗಿದೆ. ಒಂದು ಮಹಾವೀರ ಮತ್ತು ಮಹಾಬಲ ಎನ್ನುವ ಎರಡು ಪಾತ್ರಗಳ ಮೇಲೆ ಈ ಸಿನಿಮಾ ನಿಂತಿರೋದು. ಅಲ್ಲಿ ಶೈಲಿಯ ಒಂದು ಕರಾವಳಿ ಶೈಲಿಯಲ್ಲಿ ನಡೆಯುವಂತ ಒಂದು ಕಂಬಳದ ಬಗ್ಗೆ ಒಟ್ಟರಲ್ಲೇ ಹೇಳ್ಬೇಕಂದ್ರೆ ಸ್ಪೋರ್ಟ್ಸ್, ಇಲ್ಲಿ ಕ್ಲೈಮ್ಯಾಕ್ಸ್ ಆಗಿರ್ಬೋದು, ಇಂಟರ್ವಲ್ ಸೀನ್ಸ್ ಆಗಿರ್ಬೋದು, ನೆಕ್ಸ್ಟ್ ಲೆವೆಲ್ ಆಗಿ ಇದು ಮಾಡಿದ್ದಾರೆ. ಇನ್ನಷ್ಟು ಸಿನಿಮಾ ಬಗ್ಗೆ ಬ್ಲಾಟ್ ಬಗ್ಗೆ ಹೇಳ್ಬೇಕು ಅಂತಂದ್ರೆ ಸ್ನೇಹಿತರೆ, ಈ ಸಿನಿಮಾದಲ್ಲಿ ಒಂದಿಷ್ಟು ಸೀನ್ಸ್ ಗಳ ಬಗ್ಗೆ, ಒಂದಿಷ್ಟು ಸಿನಿಮಾಟೋಗ್ರಫಿ ಬಗ್ಗೆ ಆಗ್ಲಿ, ಕೆಲವೊಂದಿಷ್ಟು ಪಾತ್ರಧಾರಿಗಳ ಬಗ್ಗೆ ಆಗ್ಲಿ, ಇಲ್ಲಿ ಮಿತ್ರ ಅವರ ಪಾತ್ರ ತುಂಬಾನೇ ಒಂದು ಅಚ್ಚರಿ ಮೂಡಿಸುವಂತ ಪಾತ್ರ ಮತ್ತು ತುಂಬಾನೇ ನೆಕ್ಸ್ಟ್ ಲೆವೆಲ್ ಪಾತ್ರ. ಇಲ್ಲಿ ಮಿತ್ರ ಅವರು ನೆಕ್ಸ್ಟ್ ಲೆವೆಲ್ ಪಾತ್ರವನ್ನು ಮಾಡಿರೋದ್ರಿಂದ ಇಲ್ಲಿ ಬೇರೆನೆ ಒಬ್ಬ ಮಿತ್ರನ ನಾವು ನೋಡ್ಬೋದು ಸ್ನೇಹಿತರೆ. ಆ ತರ ಒಂದು ಪಾತ್ರನ ಮಿತ್ರ ಅವ್ರಿಗೆ ಈ ಸಿನಿಮಾದಲ್ಲಿ ಕೊಟ್ಟಿದ್ದಾರೆ. ಅದು ಒಂದಾಯ್ತು. ಇನ್ನು ರಮೇಶ್ ಇಂದಿರಾ ಅವರು, ಸುಷ್ಮಿತಾ ಇವರೆಲ್ಲ ನೋಡ್ಕೊಂಡ್ರೆ ತುಂಬಾನೇ ಚೆನ್ನಾಗಿ ಬಂದಿದೆ ಈ ಸಿನಿಮಾ ಮಾತ್ರ. ಇನ್ನು ಯಾರ್ಯಾರು ಈ ಸಿನಿಮಾನ ನೋಡಿಲ್ವೋ ದಯವಿಟ್ಟು ಹೋಗಿ ಥಿಯೇಟರ್ಗೆ ನೋಡ್ಕೊಂಡ್ ಬಂದಿದ್ದಾರೆ. ನನಗಂತೂ ಸಿನಿಮಾ ನೆಕ್ಸ್ಟ್ ಲೆವೆಲ್ ಅನ್ಸ್ತು. ಒಳ್ಳೆ ಸಾಂಗ್ಸ್ ಆಗಿರ್ಬೋದು, ಒಂದು ಫೈಟಿಂಗ್ ಸೀನ್ಸ್ ಆಗಿರ್ಬೋದು, ಸಿನಿಮಾಟೋಗ್ರಫಿಕ್ ಆಗಿರ್ಬೋದು, ಡಿಸ್ಪ್ಲೇ ಪ್ರಮೋಷನ್ಸ್ ಆಗಿರ್ಬೋದು, ನೆಕ್ಸ್ಟ್ ಲೆವೆಲ್ ಮಾಡಿದ್ರೆ ಸಿನಿಮಾ ಮಾತ್ರ. ಎಲ್ಲದಕ್ಕೂ ನೋಡೋಕ್ಕಿಂತ ಒಂದು ಆ ಕಂಬಳನ ನೋಡ್ಬೇಕು ಅನ್ನೋ ಒಂದು ಕುತೂಹಲ ಇನ್ನೂ ಜಾಸ್ತಿನೇ ಆಗುತ್ತೆ. ಮತ್ತೆ ಆ ಸ್ಪೋರ್ಟ್ಸ್ ಮೇಲೆ ಯಾವ ತರ ಎಲ್ಲ ಒಂದು ಪ್ರಭಾವ ಬೀರುತ್ತೆ, ಈ ಮಹಾವೀರ ಮತ್ತು ಮಹಾಬಲ ಇವರಿಬ್ರು ನಡುವೆ ನಡೆಯುವಂತ ಘರ್ಷಣೆಗಳೇನು ಮತ್ತು ಅವರಲ್ಲಿ ಆಗುವಂತ ಕೆಲವೊಂದಿಷ್ಟು ಘಟನೆಗಳೇನು ಅನ್ನೋದನ್ನ ನೀವು ಸಿನಿಮಾ ನೋಡಿದ್ಮೇಲೆ ಸ್ನೇಹಿತರು ಗೊತ್ತಾಗುತ್ತೆ. ಹಾಗಾಗಿ ಯಾರ್ಯಾರು ನಿಮ್ಮ ಊರಲ್ಲಿ ಸಿನಿಮಾ ರಿಲೀಸ್ ಆಗಿದೆ ದಯವಿಟ್ಟು ಹೋಗಿ ಸಿನಿಮಾ ನೋಡ್ಕೊಂಡ್ ಬನ್ನಿ. ಮತ್ತು ಸಿನಿಮಾನ ಯಾರೆಲ್ಲ ನೋಡಿದ್ರೆ ನಿಮಗೆ ಏನ್ ಅನ್ಸುತ್ತೆ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ಕಾಮೆಂಟ್ಗೆ ತಿಳಿಸಿರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದೀನಿ. ಮತ್ತೆ ಇನ್ನೊಂದು ಸಿನಿಮಾ ರಿವ್ಯೂ ಮುಖಾಂತರ ಬರ್ತೀನಿ ಸ್ನೇಹಿತರೆ. ಅದಕ್ಕಿಂತ ಮುಂಚೆ ಯಾರೆಲ್ಲ ನಾನು ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಲೈಕ್ ಮಾಡ್ಕೊಳ್ರಿ. ಇವತ್ತಿನ ಯಾರೆಲ್ಲ ಹೊಸಬ್ರು ನನ್ನ ಚಾನಲ್ ನೋಡ್ತಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದೀನಿ. ನಮಸ್ಕಾರ ಸ್ನೇಹಿತರೆ.